ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನಾನು ಮಧುರ, ಕನ್ನಡಕವರ ರೀಲೋಡ್ ಚಾನಲ್ ಇಂದ. ಸ್ನೇಹಿತರೆ, ಇವತ್ತು ನಾವಿದ್ದೀವಿ ಬೆಂಗಳೂರಿನ ಬೊಮ್ಮಸಂದ್ರದಲ್ಲಿರುವಂತಹ ಮಿಶ್ರಾ ಟ್ರೇಡರ್ಸ್ ನಲ್ಲಿ. ಬೊಮ್ಮಸಂದ್ರ ಲೊಕೇಶನ್ ನಾ ಹೇಳ್ತೀನಿ ಒಂದ್ಸರಿ. ಇದು ವೆರಿ ನಿಯರ್ ಟು ಎಲೆಕ್ಟ್ರಾನಿಕ್ ಸಿಟಿ. ಯಾಕಂದ್ರೆ ಬೆಂಗಳೂರಲ್ಲಿ ಸಾಕಷ್ಟು ಪ್ಲೇಸ್ಗಳು ರಿಸೆಂಬಲ್ ಆಗುವಂತಹ ಹೆಸರುಗಳಲ್ಲಿ ಇರುತ್ತೆ. ಅದರಲ್ಲೂ ಎಸ್ಪೆಷಲಿ ಬೊಮ್ಮಸಂದ್ರ ಮತ್ತೆ ದೊಡ್ಡ ಬೊಮ್ಮಸಂದ್ರ ಕನ್ಫ್ಯೂಷನ್ ಆಗುತ್ತೆ. ದೊಡ್ಡ ಬೊಮ್ಮಸಂದ್ರ ಇಸ್ ವೆರಿ ನಿಯರ್ ಟು ವಿದ್ಯಾರಣ್ಯಪುರ, ಯಲಹಂಕ. ಅಂಡ್ ಇದು ಬೊಮ್ಮಸಂದ್ರ ವೆರಿ ನಿಯರ್ ಟು ಎಲೆಕ್ಟ್ರಾನಿಕ್ ಸಿಟಿ. ಸೊ ಲೊಕೇಶನ್ ಅಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಬಿಡಿ. ಗೂಗಲ್ ಅಲ್ಲಿ ಹೋಗಿ ಮಿಶ್ರಾ ಟ್ರೇಡರ್ಸ್ ಬೊಮ್ಮಸಂದ್ರ ಅಂತ ಹಾಕಿದ್ರೆ ನಿಮ್ಗೆ ಆರಾಮಾಗಿ ಲೊಕೇಶನ್ ಸಿಗುತ್ತೆ. ಇನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನು ನಿಮ್ಗೆ ಲೊಕೇಶನ್ ಸಿಗುತ್ತೆ. ಈ ಮಿಶ್ರಾ ಟ್ರೇಡರ್ಸ್ ನಲ್ಲಿ ನಿಮ್ಗೆ ಓಪನ್ ಬಾಕ್ಸ್ ಕಂಡೀಷನ್ ನಲ್ಲಿ ಅಪ್ಲಯನ್ಸಸ್ ಗಳಿರ್ಬೋದು, ಹೌಸ್ ಹೋಲ್ಡ್ ಐಟಮ್ಸ್ ಗಳಿರ್ಬೋದು, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಗಳಿರ್ಬೋದು, ಸೈಕಲ್ಲು, ಹೀಗೆ ಎಲ್ಲಾ ರೀತಿಯ ಐಟಮ್ಗಳು ಸಿಗುತ್ತೆ. ಹಾಗಾದ್ರೆ ಏನಿದು ಓಪನ್ ಬಾಕ್ಸ್ ಕಂಡೀಷನ್? ಲೆಟ್ ಮಿ ಟೆಲ್ ಯು. ಓಪನ್ ಬಾಕ್ಸ್ ಕಂಡೀಷನ್ ಏನು ಅಂದ್ರೆ, ಇಲ್ಲಿ ಬ್ರ್ಯಾಂಡ್ ನ್ಯೂ ಪ್ರಾಡಕ್ಟೇ ಇರುತ್ತೆ. ಯಾವುದೇ ರೀಪಬ್ಲಿಷ್ಡ್ ಆಗಲಿ ಅಥವಾ ಯೂಸ್ಡ್ ಪ್ರಾಡಕ್ಟ್ಸ್ಗಳು ಸಿಗೋದಿಲ್ಲ. ಎಲ್ಲ ಹೊಸದಾಗಿರುವಂತಹ ವಸ್ತುಗಳೇ ಇರುತ್ತೆ. ಸಾಕಷ್ಟು ವಸ್ತುಗಳು ಯಾವುದೋ ಆನ್ಲೈನ್ ಪ್ಲಾಟ್ಫಾರ್ಮ್ ಇಂದ ರಿಟರ್ನ್ ಆಗಿರುತ್ತೆ. ಅಮೆಝಾನ್, ಫ್ಲಿಪ್ಕಾರ್ಟ್ ಅಂತಹ ವೆಬ್ಸೈಟ್ ಗಳಿರುತ್ತೆ. ಅಲ್ಲಿ ಆರ್ಡರ್ ಮಾಡಿರ್ತಾರೆ. ಯಾವುದೋ ಒಂದು ಕಾರಣಕ್ಕೆ ಕಲರ್ ಮ್ಯಾಚ್ ಆಗಿಲ್ಲ ಅಂತಾನೋ, ಈ ರೀತಿ ಬೇರೆ ಬೇರೆ ಕಾರಣಗಳಿಗೆ, ಅಥವಾ ಇದಲ್ಲ, ಈ ಸೈಜ್ ಅಲ್ಲ ಅನ್ನೋ ಕಾರಣಕ್ಕೆ ರಿಟರ್ನ್ ಆಗಿರುತ್ತೆ. ಅಥವಾ ಟ್ರಾನ್ಸ್ಪೋರ್ಟೇಷನ್ ನಲ್ಲಿ ಲಿಟಲ್ ಡ್ಯಾಮೇಜ್ ಆಗಿರುತ್ತೆ. ಎಲ್ಲೋ ಟ್ರಾನ್ಸ್ಪೋರ್ಟ್ ಮಾಡುವಾಗ ಎಲ್ಲೋ ಡೆಂಟ್ ಆಗಿರುತ್ತೆ, ಎಲ್ಲೋ ಚಿಕ್ಕ ಚಿಕ್ಕ ಒಂದು ಸ್ಕ್ರಾಚಸ್ ಆಗಿರುತ್ತೆ. ಇಂತಹ ಪ್ರಾಡಕ್ಟ್ಗಳು ಮತ್ತೆ ಸೇಲ್ ಆಗಲ್ಲ. ಮತ್ತೆ ಅದನ್ನು ಆನ್ಲೈನ್ ಅಲ್ಲಿ ಸೇಲ್ ಮಾಡೋದಿಲ್ಲ, ಅಥವಾ ಮತ್ತೆ ಅವರು ಕಂಪನಿ ಔಟ್ಲೆಟ್ ಗಳಲ್ಲಿ ಸೇಲ್ ಮಾಡೋದಿಲ್ಲ. ಬದಲಾಗಿ ಇದನ್ನ ಈ ರೀತಿಯ ಟ್ರೇಡರ್ಸ್ ಗಳಲ್ಲಿ ಮಾರಲಾಗುತ್ತೆ. ಇಲ್ಲಿ ನಿಮ್ಗೆ ಈ ಪ್ರಾಡಕ್ಟ್ಗಳು ಅಪ್ ಟು 80% ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. ಅಂದ್ರೆ ಕೆಲವೊಂದು ಪ್ರಾಡಕ್ಟ್ ಮೇಲೆ 20% ಸಿಗುತ್ತೆ, ಕೆಲವೊಂದು ಪ್ರಾಡಕ್ಟ್ ಮೇಲೆ 50% ಸಿಗುತ್ತೆ, ಕೆಲವೊಂದು ಪ್ರಾಡಕ್ಟ್ ಮೇಲೆ ನಿಮ್ಗೆ 80% ವರೆಗೂ ಕೂಡ ಡಿಸ್ಕೌಂಟ್ ಸಿಗುತ್ತೆ. ಅದರಲ್ಲೂ ಎಸ್ಪೆಷಲಿ ಫ್ರಿಡ್ಜ್ ಮತ್ತು ವಾಷಿಂಗ್ ಮಷಿನ್ಗಳು ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ. ಸೊ ಬನ್ನಿ ಹೋಗೋಣ ಇಲ್ಲಿ ಏನೇನಿದೆ. ಯಾಕಂದ್ರೆ ಪೂರ್ತಿ ಇರುವಂತಹ ಎಲ್ಲಾ ವಸ್ತುಗಳನ್ನು ಸೋರ್ಸಕ್ಕಾಗಲ್ಲ. ಇದು ಸಚ್ ಅ ಬಿಗ್ ಪ್ಲೇಸ್. ತುಂಬಾನೇ ದೊಡ್ಡದಾದಂತಹ ಗೋಡನ್ ಇದೆ. ಅಲ್ಲಿ ಸಾಕಷ್ಟು ಐಟಮ್ಗಳಿದೆ. ಬಟ್ ಇಂಪಾರ್ಟೆಂಟ್ ಆಗಿ ಏನೇನಿದೆ ಅದನ್ನ ಮಾತ್ರ ನೋಡ್ಕೊಂಡ್ ಬರೋಣ ಬನ್ನಿ. ನಿಮ್ ಕನ್ನಡ ಕವರ ಇದ್ದಾರೆ. ಸೊ ಕನ್ನಡ ಕವರ ಅವ್ರು ಇವಾಗ ಇರೋದು ಟಿವಿ ಸೆಕ್ಷನ್ ಅಲ್ಲಿ, ಆಯ್ತಾ. ಟಿವಿ ಸೆಕ್ಷನ್ ಅಲ್ಲೂ ಹಾಗೆ, ಟಿವಿನೂ ಹಾಗೆ ತುಂಬಾ ಅಂದ್ರೆ ತುಂಬಾ ವೆರೈಟಿ, ತುಂಬಾನೇ ಕ್ವಾಂಟಿಟಿಯಲ್ಲಿ ಸಿಗ್ತಾ ಇದೆ. ಎಲ್ಲಾ ಸೈಜ್ ಅಲ್ಲೂ ಸಿಗುತ್ತೆ. ಅಂದ್ರೆ 32 ಇಂಚಸ್, 44 ಇಂಚಸ್, 55 ಇಂಚಸ್, 75 ಇಂಚಸ್ ವರೆಗೂ ಇಲ್ಲಿ ಟಿವಿಗಳು ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಇವಾಗ ನಾವು ನೋಡ್ತಾ ಇರೋದು ಹೈಸೆನ್ಸ್ ಅವರ UHD ಟಿವಿ, ಆಯ್ತಾ. ಇದ್ರ ಸೈಜ್ ಬಂದು 55 ಇಂಚಸ್ ಇದೆ. 55 ಇಂಚಸ್ ಟಿವಿ ಮಾರ್ಕೆಟ್ ಅಲ್ಲಿ ಹೋದ್ರೆ 60,000 ರಿಂದ 70,000 ಪಕ್ಕ. 60-70 ಸಾವಿರ ಅಂತೂ ಹಾಗೆ ಆಗುತ್ತೆ. ಒಳ್ಳೆ ಬ್ರ್ಯಾಂಡ್ ಹೋಗ್ತೀರಾ ನೀವು, ಟಾಪ್ ಅಂಡ್ ಕ್ವಾಲಿಟಿಗೆ ಹೋಗ್ತೀರಾ ಅಂದ್ರಂತೂ ಇನ್ನೂ ಜಾಸ್ತಿ ಆಗುತ್ತೆ. ಬಟ್ ಇಲ್ಲಿ ನಿಮ್ಗೆ 20 ರಿಂದ 30 ಸಾವಿರಕ್ಕೆ 55 ಇಂಚಿನ ಟಿವಿ ಸಿಗ್ತಾ ಇದೆ. ಇನ್ನು ಈ 55 ಇಂಚ್ ಮಾತ್ರ ಅಲ್ಲ, 32 ಇಂಚಿಂದು ಟಿವಿ ಇದೆ. 32 ಇಂಚಿನ ಟಿವಿ ಬರೀ 8,000ದಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹೇಳಿದ್ನಲ್ಲ, ಎಲ್ಲ ಸೈಜು, ಎಲ್ಲ ಬ್ರ್ಯಾಂಡು, ಬೆಸ್ಟ್ ಕ್ವಾಲಿಟಿ ಅಂಡ್ ಎನ್ ನಂಬರ್ ಆಫ್ ಕ್ವಾಂಟಿಟಿಯಲ್ಲಿ ಇಲ್ಲಿ ನಿಮ್ಗೆ ಟಿವಿಗಳ ಸ್ಟಾಕ್ ನೋಡ್ತಾ ಇದ್ರ. ಇವಾಗ ನಾವು ಒಂದ್ ಕಡೆ ನೋಡ್ತಾ ಇದೀವಿ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇಲ್ಲಿ 4 ರಿಂದ 5 ಕಡೆ ಟಿವಿನೇ ಸ್ಟಾಕ್ ಮಾಡಿ ಇಟ್ಟಿದ್ದಾರೆ. ಸೊ ಮತ್ತೊಂದೇನು ಅಂದ್ರೆ, ಇಲ್ಲಿ ಯಾವ ಪ್ರಾಡಕ್ಟ್ ಇದೆ ಅಲ್ಲ, ನೀವು ಚೂಸ್ ಮಾಡಿ ಅವ್ರನ್ನ ಕರೀರಿ, ಅವ್ರು ಬಂದು ತೋರಿಸ್ತಾರೆ. ಅಷ್ಟು ಕನ್ವೀನಿಯಂಟ್ ಆಗಿದೆ. ನಿಮ್ಗೆ ಯಾವುದೇ ಪ್ರಾಡಕ್ಟ್ ನೀವು ಎಲ್ಲೇ ಬೇಕಾದ್ರೂ ಓಡಾಡ್ಬೋದು, ಹಂಗೆಲ್ಲ ಇದೆ. ಸೊ ಇವಾಗ ನೋಡಿದ್ವಲ್ಲ, 55 ಇಂಚಸ್ ಟಿವಿ 60,000 ಸಿಗ್ತಾ ಇದೆ. ಮುಂದೆ ಹೋಗೋಣ ಬನ್ನಿ. ಇವಾಗ ನಾವು ಬಂದಿರೋದು ಸ್ಮಾಲ್ ಅಪ್ಲಯನ್ಸಸ್ ಗಳ ಸೆಕ್ಷನ್ಗೆ. ಇಲ್ಲೂ ಅಷ್ಟೇನೆ. ಸ್ಮಾಲ್ ಅಪ್ಲಯನ್ಸಸ್ ಅಂದ್ರೆ ಏನು ಅಂದ್ರೆ, ನಿಮ್ಗೆ ಕುಕ್ಕರ್ಗಳಿರ್ಬೋದು, ಕ್ಯಾಟಲ್ಗಳಿರ್ಬೋದು, ಗ್ಯಾಸ್ ಸ್ಟವ್ಗಳಿರ್ಬೋದು, ಅಥವಾ ವಾಟರ್ ಪ್ಯೂರಿಫೈಯರ್ಸ್ ಗಳಿರ್ಬೋದು, ಇವೆಲ್ಲವೂ ಸಿಗುತ್ತೆ. ಅವೆಲ್ಲವುಗಳ ತುಂಬಾ ತುಂಬಿಟ್ಬಿಟ್ಟಿದ್ದಾರೆ ಅಂತ ಅನ್ಬೋದು. ಜಸ್ಟ್ ಲೈಕ್ ನೀವು ಏನ್ ಕೈ ಹಾಕಿ ಏನ್ ಪಿಕ್ ಮಾಡ್ತೀರಾ ಅದು ಒಂದು ಯೂನಿಕ್ ವಸ್ತು ಅನ್ಬೋದು. ಅಷ್ಟು ಕಲೆಕ್ಷನ್ ಇದೆ. ಕಂಪ್ನೀಸ್ ಕೂಡ ಹಾಗೇನೆ, ಎಲ್ಲ ಕಂಪ್ನಿ ಇದೆ. ಪ್ರೆಸ್ಟೀಜ್ ಇದೆ, ಬಟರ್ಫ್ಲೈ ಇದೆ, ಗ್ರೀನ್ ಶೆಫ್ ಇದೆ, ಎಲ್ಲ ಕಂಪ್ನಿಯ ಪ್ರಾಡಕ್ಟ್ ಸಿಗುತ್ತೆ. ಇದು ಈ ಸ್ಮಾಲ್ ಅಪ್ಲಯನ್ಸಸ್ ಗಳ ಮೇಲೆ ಎಷ್ಟು ಡಿಸ್ಕೌಂಟ್ ಸಿಗುತ್ತೆ? ಸ್ಮಾಲ್ ಅಪ್ಲಯನ್ಸಸ್ ಗಳ ಮೇಲೆ ನಿಮ್ಗೆ ಫ್ಲಾಟ್, ಹೌದು, ಫ್ಲಾಟ್ ಆಗಿ 50% ಡಿಸ್ಕೌಂಟ್ ಸಿಗ್ತಾ ಇದೆ. 2,000 ರೂಪಾಯಿ ಪ್ರಾಡಕ್ಟ್ ಇದೆಯಾ, 1,000 ರೂಪಾಯಿ ಸಿಗುತ್ತೆ. 1,000 ರೂಪಾಯಿ ಪ್ರಾಡಕ್ಟ್ ಬೈ ಮಾಡ್ತಾ ಇದ್ರಾ, 500 ರುಪೀಸ್ ಸಿಗುತ್ತೆ. ಹೌದು, ಫ್ಲಾಟ್ 50% ಡಿಸ್ಕೌಂಟ್ ಆನ್ ಆಲ್ ಸ್ಮಾಲ್ ಅಪ್ಲಯನ್ಸಸ್. ಇನ್ನು ಮುಂದೆ ನೀವು ಇಲ್ಲೊಂದು ಟಾಯ್ ಟ್ರಕ್ ಅನ್ನ ನೋಡ್ಬೋದು. ಈ ತರ ಟಾಯ್ಸ್ ಐಟಮ್ಗಳು ತುಂಬಾನೇ ಇದೆ. ಐ ಹ್ಯಾವ್ ವಿಸಿಟೆಡ್ ಹಿಯರ್. ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಅಂದ್ರೆ ತುಂಬಾನೇ ಟಾಯ್ಸ್, ಅಂದ್ರೆ ಚಿಕ್ಕ ಚಿಕ್ಕ ಸೈಕಲ್ಗಳಿರ್ಬೋದು, ಮಕ್ಕಳ ಸೈಕಲ್ಗಳಿರ್ಬೋದು, ಈ ತರ ಟಾಯ್ ಟ್ರಕ್ಗಳಿರ್ಬೋದು. ಈ ತರ ಟಾಯ್ ಟ್ರಕ್ ನಾನು ನನ್ನ ಮಗನ್ ತಗೊಳಕ್ಕೆ ಅಂತ ಹೋದಾಗ 8,000. ಇಲ್ಲಿ ಇದು 2,500, 3,000, 4,000 ರೂಪಾಯಿಗೆಲ್ಲ ಸಿಗ್ತಾ ಇದೆ. ಇನ್ನು ಫ್ರಿಡ್ಜ್ಗಳ ವಿಷಯಕ್ಕೆ ಹೇಳ್ತೀನಿ. ಫ್ರಿಡ್ಜ್ ಅಷ್ಟಿಷ್ಟಿಲ್ಲ.
ನೂರಾರು ಸಾವಿರಾರು ಫ್ರಿಡ್ಜ್ ಇದೆ. ಹೌದು, ಒಂದೆರಡಲ್ಲ, ನೂರಾರು ಫ್ರಿಡ್ಜ್ಗಳಿದೆ. ಅಂಡ್ ಎಲ್ಲಾ ಬ್ರ್ಯಾಂಡ್ ಅಲ್ಲೂ ಇದೆ, ಎಲ್ಲಾ ಫೀಚರ್ಸ್ ಅಲ್ಲೂ ಇದೆ. ಇವಾಗ ಹೆಂಗೆಪ್ಪ, ಇವಾಗ ನಿಮ್ಗೆ ಯಾವ್ದು ಬೇಕು? ನಿಮ್ಗೆ ಡಬಲ್ ಡೋರ್ ಓಪನೇಬಲ್ ಡೋರ್ ಬೇಕಾ? ಅದು ಸಿಗುತ್ತೆ. ಚಿಕ್ಕ ಡೋರು ಕೆಳಗಡೆ ದೊಡ್ಡ ಡೋರ್ ಇರುವಂತದ್ದು ಬೇಕಾ? ಅದು ಸಿಗುತ್ತೆ. ಇಲ್ಲ ಮೇಲ್ಗಡೆ ಬಿಗ್ ಡೋರು ಕೆಳಗಡೆ ಸ್ಮಾಲ್ ಡೋರ್ ಇರೋದು ಬೇಕಾ? ಅದು ಸಿಗುತ್ತೆ. ಕೆಳಗಡೆ ಫ್ರೀಸರ್ ಇರೋದು ಬೇಕಾ? ಅದು ಸಿಗುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಶೋರೂಮ್ಗಳಲ್ಲಿ ಹೋದ್ರು ಇಷ್ಟು ಕಲೆಕ್ಷನ್ ಸಿಗುತ್ತೋ ಇಲ್ವೋ, ಎಲ್ಲ ಬ್ರ್ಯಾಂಡ್ ಅಲ್ಲೂ ಸಿಗುತ್ತೆ ವಿತ್ ಅಮೇಝಿಂಗ್ ಡಿಸ್ಕೌಂಟ್. ಆಯ್ತಾ, ಇಲ್ಲಿ ಒಂದು ಸೆಕ್ಷನ್ ನಿಮ್ಗೆ ತೋರಿಸ್ಬೇಕು. ಇದೇನು ಅಂದ್ರೆ ಟ್ರಾಲಿ ಬ್ಯಾಗ್ಸ್ ಗಳ ಸೆಕ್ಷನ್. ಎಲ್ಲಾ ಸೈಜ್ ನ ಟ್ರಾಲಿ ಬ್ಯಾಗ್ ಇದೆ, ಚಿಕ್ಕದ್ರಿಂದ ಹಿಡಿದು ದೊಡ್ಡದ್ರವರೆಗೂ ಎಲ್ಲಾ ಸೈಜ್ ನ ಟ್ರಾಲಿ ಬ್ಯಾಗ್ ಇದೆ. ಎಲ್ಲದ್ರ ಮೇಲೂ 80% ಡಿಸ್ಕೌಂಟ್ ಇದೆ. 10,000 rupees ಒಂದು ಟ್ರಾಲಿ ಬ್ಯಾಗ್ ತಗೊಂಡ್ರೆ 2,000 ರೂಪಾಯಿ ಸಿಗ್ತಾ ಇದೆ ನಿಮ್ಗೆ. ಲೈಕ್ 5,000 ತಗೋತಾ ಇದ್ರೆ 1,000 ರೂಪಾಯಿ ಸಿಗ್ತಾ ಇದೆ. ಮತ್ತೊಂದು ವಿಶೇಷ ಏನು ಅಂದ್ರೆ, ನಾವೇ ಆರಿಸಿ ತಗೊಳ್ಳೋದಾಗಿದ್ರಿಂದ ಯಾವ್ದು ಬೇಕಾದ್ರೂ ತಗೋಬಹುದು. ಅಂದ್ರೆ ಕ್ಲಾತ್ ಬಾಡಿ ಇರೋದು ಬೇಕಾ, ಪ್ಲಾಸ್ಟಿಕ್ ಬಾಡಿ ಇರೋದು ಬೇಕಂದ್ರೆ, ಹಾರ್ಡ್ ಬಾಡಿ, ಸಾಫ್ಟ್ ಬಾಡಿ ಇರುವಂತದ್ದು ಬೇಕಾ, ನಿಮ್ಗೆ ಯಾವ ತರದ್ ಬೇಕು, ಎಲ್ಲಾ ತರದ್ದು ಇಲ್ಲಿ ಅವೈಲೇಬಲ್ ಇದೆ. ಅದು ಕೂಡ ಯಾವ್ದು ಲೋಕಲ್ ಕಂಪ್ನಿ ಪ್ರಾಡಕ್ಟ್ಸ್ ಅಲ್ಲ, ಟಾಪ್ ಬ್ರ್ಯಾಂಡ್ಸ್. ಮಾರ್ಕೆಟ್ ಅಲ್ಲಿ ಟಾಪ್ ಬ್ರ್ಯಾಂಡ್ಸ್ ಯಾವ್ದಿದ್ಯಪ್ಪ? ಅಮೆರಿಕನ್ ಟೂರಿಸ್ಟರ್ ಇದೆ, ಸಫಾರಿ ಇದೆ. ಈ ಬ್ರ್ಯಾಂಡ್ಸ್ ಗಳು ನಿಮ್ಗೆ 80% ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ. ಇಫ್ ಯು ಆರ್ ಅ ಟ್ರಾವೆಲರ್, ಒಂದ್ಸರಿ ನೀವು ವಿಸಿಟ್ ಮಾಡಿ. ಯಾಕಂದ್ರೆ ನಿಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕಾದಂತಹ ಸೈಜ್ ಅಲ್ಲಿ ಇಲ್ಲಿ ನಿಮ್ಗೆ ಟ್ರಾಲಿ ಬ್ಯಾಗ್ಗಳು ಸಿಗುತ್ತೆ. ಸೊ ಅಲ್ಲಿ ನಾವು ನೋಡಿದ್ವಿ ಫ್ರಿಡ್ಜ್ಗಳು ಬಾಕ್ಸ್ಗಳಲ್ಲಿತ್ತು. ಇಲ್ಲಿ ನೋಡಿ ಡಿಸ್ಪ್ಲೇಗೆ ಇಟ್ಬಿಟ್ಟಿದ್ದಾರೆ, ನೀಟಾಗಿ ಡಿಸ್ಪ್ಲೇಗೂ ಇಟ್ಬಿಟ್ಟಿದ್ದಾರೆ. ಸೊ ಇಲ್ಲೂ ಹಾಗೆ ನೀವು ಪ್ರತಿಯೊಂದನ್ನು ಓಪನ್ ಮಾಡಿ ನೋಡ್ಬೋದು. ಇದ್ರ ಮೇಲ್ಗಡೆ ನೀವು ನೋಡ್ಬೋದು ಚಿಕ್ಕ ಪುಟ್ಟ ಡೆಂಟ್ಸ್ ಆಗಿರುತ್ತೆ, ಸ್ಕ್ರಾಚ್ ಆಗಿರುತ್ತೆ. ಅದನ್ನು ಕೂಡ ನೀವು ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಒಳಗಡೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲೇ ಇರುತ್ತೆ. ಕಡಿಮೆ ರೇಟ್ ಕೊಡ್ತಿದ್ದಾರೆ ಅಂತೇಳಿ ಇದು ಯೂಸ್ಡ್ ಪ್ರಾಡಕ್ಟ್ಗಳಲ್ಲ, ಇವೆಲ್ಲ ರೀಫರ್ಬಿಶ್ಡು ಅಲ್ಲ, ಇವೆಲ್ಲ ಬ್ರ್ಯಾಂಡ್ ನ್ಯೂ ಪ್ರಾಡಕ್ಟ್ಸ್. ಸೊ ನೆಕ್ಸ್ಟ್ ನಾವಿಲ್ಲಿ ನೋಡ್ತಾ ಇರೋದು ವಾಷಿಂಗ್ ಮೆಷಿನ್ಗಳನ್ನ. ನಿಮ್ಗೆ ಟಾಪ್ ಲೋಡ್, ಫ್ರಂಟ್ ಲೋಡ್ ಎರಡೂ ತರ ವಾಷಿಂಗ್ ಮೆಷಿನ್ ಸಿಗುತ್ತೆ. ಪ್ರೈಸ್ಗಳು ಹಾಗೇನೆ. ನಿಮ್ಗೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಸ್ಯಾಮ್ಸಂಗ್ ನ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ನಿಮ್ಗೆ 20,000 ರೂಪಾಯಿಂದ ಶುರು ಆಗುತ್ತೆ. ಹೌದು, ಅದಕ್ಕಿಂತ ಕಡಿಮೆದು ಇದೆ. ಮಾರ್ಕ್ಯೂ ಎಲ್ಲ ತಗೊಂಡ್ರೆ ನಿಮ್ಗೆ ಅದಕ್ಕಿಂತ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ. ಇನ್ನು ಟಾಪ್ ಲೋಡ್ ಅಷ್ಟೇ, ಎಷ್ಟು ಒಂದು 13,000-14,000ಗೆಲ್ಲ ನಿಮ್ಗೆ ಟಾಪ್ ಲೋಡ್ ವಾಷಿಂಗ್ ಮೆಷಿನ್ಗಳು ಇಲ್ಲಿ ಸಿಗ್ತಾ ಇದೆ. ಇಲ್ಲಿ ಒಂದು ವಿಷಯ ಹೇಳಬೇಕು, ನೀವು ಫಾರ್ ಎಕ್ಸಾಂಪಲ್ ಇವಾಗ ರೂಮ್ ಮಾಡ್ಕೊಂಡಿದ್ದೀರಾ, ಬ್ಯಾಚುಲರ್ ಇದ್ದೀರಾ ಅಂದ್ರೆ ಸಾಕಷ್ಟು ಜನ ಏನ್ ಮಾಡ್ತೀರಾ ಅಂದ್ರೆ ರೆಂಟಲ್ ಪ್ರಾಡಕ್ಟ್ ಗಳನ್ನ ತಗೊಳ್ತೀರಾ. ಸಾಕಷ್ಟು ವಸ್ತುಗಳನ್ನ ಶಾರ್ಟ್ ಟರ್ಮ್ಗಾಗಿ ರೆಂಟಲ್ ತಗೊಳ್ತೀರಾ, ಮಂತ್ಲಿ ಚಾರ್ಜಸ್ ಪೇ ಮಾಡೋದಿರುತ್ತೆ. ಸೊ ಇಲ್ಲಿ ನಿಮ್ಗೆ 2-3 ತಿಂಗಳ ರೆಂಟ್ ಎಕ್ಸ್ಪೆನ್ಸ್ ಏನಿದೆಯಲ್ಲ, ಏನು ನೀವು ಅದಕ್ಕೆ ರೆಂಟ್ ಪೇ ಮಾಡ್ತಿರಲ್ಲ, ಅದರಲ್ಲಿ ನಿಮ್ಗೆ ಬ್ರ್ಯಾಂಡ್ ನ್ಯೂ ಪ್ರಾಡಕ್ಟ್ ಸಿಗ್ತಾ ಇದೆ. ಸೊ ಮುಂದೆ ಯಾವಾಗ ಯೂಸ್ ಮಾಡಲ್ಲ, ಅವಾಗ ರೀಸೇಲ್ ಮಾಡಿದ್ರು ಕೂಡ ಅವಾಗೂ ನಿಮ್ಗೆ ಒಂದಿಷ್ಟು ಅಮೌಂಟ್ ಅಂತ ಬಂದೇ ಬರುತ್ತೆ, ರಿಟರ್ನ್ ಬಂದೇ ಬರುತ್ತೆ. ನಿಮ್ಗೆ ಯಾವುದೇ ಅಡ್ವಾನ್ಸ್ ಪೇ ಮಾಡ್ತಿರಲ್ಲ, ನೀವು ಅಡ್ವಾನ್ಸು 2-3 ತಿಂಗಳ ರೆಂಟ್ ಅಲ್ಲಿ ನಿಮ್ಗೆ ಪ್ರಾಡಕ್ಟ್ ಸಿಗುತ್ತೆ, ಅದ್ ಮಾತ್ರ ಪಕ್ಕ. ಇನ್ನು ಡಬಲ್ ಡೋರ್ ಫ್ರಿಡ್ಜ್ಗಳು ಮಾತ್ರ ಅಲ್ಲ, ನಿಮ್ಗೆ ಕಡಿಮೆ ಪ್ರೈಸ್ ಅಲ್ಲಿ ಸಿಂಗಲ್ ಡೋರ್ ಫ್ರಿಡ್ಜ್ ಕೂಡ ಬರ್ತಾ ಇದೆ. ಸಿಂಗಲ್ಸ್ ಇದ್ದೀರಾ ಅಥವಾ ಜಸ್ಟ್ ಮ್ಯಾರಿಡ್ ಇದ್ದೀರಾ, ತುಂಬಾನೇ ಎಕ್ಸ್ಪೆನ್ಸ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ, ನಿಮ್ಗೆ ಸಿಂಗಲ್ ಡೋರ್ ಫ್ರಿಡ್ಜ್ಗಳು 9,000 ಇಂದ ಸ್ಟಾರ್ಟ್ ಆಗುತ್ತೆ. ಅದು ಪ್ರೈಸ್ ಓನ್ಲಿ 9,000ದಿಂದ ಶುರು ಆಗುತ್ತೆ. ಇಲ್ಲಿ ಸೆಕ್ಷನ್ ವೈಸ್ ಡಿವೈಡ್ ಮಾಡಿ ರಾಶಿ ಐಟಮ್ ಅನ್ನ ಇಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಸ್ಮಾಲ್ ಅಪ್ಲಯನ್ಸಸ್ ಗಳ ದೊಡ್ಡದೊಂದು ಶೆಲ್ಫ್ ಮೇಲೆ ತುಂಬಿಟ್ಬಿಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ನಾವಿಲ್ಲಿ ನೋಡ್ತಾ ಇರೋದು ಡಬಲ್ ಡೋರ್ ಫ್ರಿಡ್ಜ್ ನ. ಸ್ಯಾಮ್ಸಂಗ್ ನ ಡಬಲ್ ಡೋರ್ ಫ್ರಿಡ್ಜ್ ಬರ್ತಾ ಇದೆ. ಇದು ಅಂದ್ರೆ ಡಬಲ್ ಡೋರ್ ಅಂದ್ರೆ ಮೇಲೆ ಕೆಳಗೆ ಅಲ್ಲ, ಸೈಡ್ ಬೈ ಸೈಡ್ ಓಪನ್ ಆಗುವಂತಹ ಡಬಲ್ ಡೋರ್ ಫ್ರಿಡ್ಜ್ ಇದು. ಈ ಫ್ರಿಡ್ಜ್ ಅಷ್ಟೇನೆ ನಿಮ್ಗೆ ಮಾರ್ಕೆಟ್ ಅಲ್ಲಿ 1 lakh ಅಬೋವ್ ಇದೆ ಪ್ರೈಸ್. ಯು ವಿಲ್ ಗೆಟ್ ಅರೌಂಡ್ 50,000 ಒಳಗಡೆ, 50 to 60,000 ಒಳಗಡೆ ನಿಮ್ಗೆ ಈ ಫ್ರಿಡ್ಜ್ ಸಿಗ್ತಾ ಇದೆ. ಯೂಶಲಿ ನಾವೇನು ಯೋಚನೆ ಮಾಡ್ತೀವಿ ಅಂದ್ರೆ, ಇಷ್ಟೊಂದು ಎಕ್ಸ್ಪೆನ್ಸ್ ಬೇಕಾ, ಲಕ್ಷಗಟ್ಟಲೆ ಹಾಕ್ಬೇಕಾ? ಸೊ ಲಕ್ಷಗಟ್ಟಲೆ ಹಾಕ್ಬೇಕಾಗಿಲ್ಲ, ಕಡಿಮೆ ಪ್ರೈಸ್ಗೆ ನಿಮ್ಗೆ ಬೇಕಾಗಿರುವಂತಹ ಎಲ್ಲಾ ಫೀಚರ್ಸ್ ಜೊತೆ ಬ್ರ್ಯಾಂಡ್ ನ್ಯೂ ಫ್ರಿಡ್ಜ್ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ನಾವು ನೋಡ್ತಾ ಇರೋದು, ಇಲ್ಲಿ ತೋರಿಸ್ತಾ ಇರೋದು ಯಾವುದೇ ಓಪನ್ ಬಾಕ್ಸ್ ಕಂಡೀಷನ್ ಇರುವಂತಹ ಪ್ರಾಡಕ್ಟ್ ಅಲ್ಲ, ಬದಲಾಗಿ ಇವು ಸೀಲ್ಡ್ ಪ್ರಾಡಕ್ಟ್ಗಳು, ಕಂಪನಿಯಿಂದ ಸೀಲ್ಡ್ ಆಗಿ ಬಂದಿರುವಂತಹ ಪ್ರಾಡಕ್ಟ್ಗಳು. ಫಸ್ಟ್ ತೋರಿಸ್ತಾ ಇರೋದು ನಿಮ್ಗೆ ಹ್ಯುಂಡೈನ ವಾಷಿಂಗ್ ಮಷಿನ್. ರಸ್ತೆ ಮೇಲೆ ಹ್ಯುಂಡೈನ ಕಾರ್ಗಳನ್ನ ನೋಡಿರ್ತೀರಾ, ಬಟ್ ಇಲ್ಲಿ ಹ್ಯುಂಡೈನ ವಾಷಿಂಗ್ ಮಷಿನ್ ಬರ್ತಾ ಇದೆ. 6.5 ಕಿಲೋ ಕೆಪಾಸಿಟಿ ಇರುವಂತಹ ಈ ವಾಷಿಂಗ್ ಮಷಿನ್ಗೆ ಮಾರ್ಕೆಟ್ ಅಲ್ಲಿ ನೀವು ಕಮ್ಮಿ ಅಂದ್ರೆ ಒಂದು 15,000, 15-20,000 ವರೆಗೂ ಪೇ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ನಿಮ್ಗೆ ಇದು ಸೀಲ್ ಪ್ರಾಡಕ್ಟ್, ಅಂದ್ರೆ ಇನ್ನೂವರೆಗೂ ಕಂಪನಿಯಿಂದ ಬಂದಿರುವಂತಹ ಟೇಪ್ ಅನ್ನು ಕೂಡ ಓಪನ್ ಮಾಡಿಲ್ಲ. ಅಂತಹ ಸೀಲ್ಡ್ ಬ್ರ್ಯಾಂಡ್ ನ್ಯೂ ಪ್ರಾಡಕ್ಟ್ ನಿಮ್ಗೆ ಕೇವಲ 7,500ಕ್ಕೆ ಸಿಗ್ತಾ ಇದೆ. ಇನ್ನು ಈ ಸೀಲ್ಡ್ ಪ್ರಾಡಕ್ಟ್ಸ್ ಏನಿದೆಯಲ್ಲ, ಇವುಗಳ ಮೇಲೆ ಏನು ವಾರಂಟಿ ಗ್ಯಾರಂಟಿ ಇದೆ, ಇದು ಪೂರ್ತಿ ಕಂಪ್ನಿ ಕಡೆಯಿಂದಾನೇ ಸಿಗುತ್ತೆ. ಡೈರೆಕ್ಟ್ ಅಶೋರ್ಡ್ ವಾರಂಟೀಸ್ ಇರುತ್ತೆ, ಅದು ನಿಮ್ಗೆ ಕಂಪ್ನಿ ಕಡೆಯಿಂದಾನೇ ಸಿಗುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಇರೋದು ಸ್ಯಾಮ್ಸಂಗ್ ನ AC ಅನ್ನ.
ಬೇಸಿಗೆ ಬರ್ತಾ ಇದೆ, AC ಯಾರಿಗೆ ಬೇಡ ಹೇಳಿ, ಎಲ್ರಿಗೂ ಬೇಕಾಗುವಂತಹ ವಸ್ತು. ಇದನ್ನ ಪ್ರಾಡಕ್ಟ್ ನೋಡ್ಕೊಂಡ್ ಬರೋಣ. 1.5 ಟನ್ ಕೆಪಾಸಿಟಿಯ ಸ್ಯಾಮ್ಸಂಗ್ AC, ಇದ್ರ ಸೀಲ್ ಕೂಡ ಓಪನ್ ಮಾಡಿಲ್ಲ, ನೀವು ನೋಡಬಹುದು. ಇಂತಹ ಐಟಮ್ಗಳ ಸ್ಟಾಕ್ ಇಲ್ಲಿ ತುಂಬಿಕೊಂಡಿದೆ. ಬನ್ನಿ, ಯಾವಾಗ ಬೇಕಾದ್ರೂ ಬಂದು ವಿಸಿಟ್ ಮಾಡಬಹುದು. ಇನ್ನು ಈ AC ಯ ಪ್ರೈಸ್ ಎಷ್ಟಾಗುತ್ತೆ? AC ಯ ಪ್ರೈಸ್ ಎಷ್ಟಾಗುತ್ತೆ ಅಂದ್ರೆ, ಮಾರ್ಕೆಟ್ ಅಲ್ಲಿ ಇರ್ಬೋದು ಅಥವಾ ಆನ್ಲೈನ್ ಸೆಲ್ಲಿಂಗ್ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಕೂಡ ನೀವು ನೋಡಿದ್ರೆ, ಡೈರೆಕ್ಟ್ ಆಗಿ ವೆಬ್ಸೈಟ್ ಹೋಗಿ ನೋಡಿದ್ರು ಕೂಡ ನಿಮ್ಗೆ ಒಂದು 40,000 ರೂಪಾಯಿ ಮೇಲಂತೂ ಬಿದ್ದೇ ಬೀಳುತ್ತೆ. ಬಟ್ ಇಲ್ಲಿ ನಿಮ್ಗೆ ಇದು ಕೇವಲ 36,000 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ವಿಸಿಟ್ ಮಾಡಿ, ಬೈ ಮಾಡಿ. ಲೊಕೇಶನ್ ಹೇಗೋ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಿಗುತ್ತೆ. ಇಲ್ಲಿ ಮುಂದೆ ನಾವು ನೋಡ್ತಾ ಇರೋದು ಬಜಾಜ್ ಅವರ ಡಿಸೈನರ್ ಫ್ಯಾನ್ಗಳನ್ನ. ಸ್ನೇಹಿತರೆ, ಇದರ ಡಿಸೈನರ್ ಫ್ಯಾನ್ಗಳ ಪ್ರೈಸ್ ಎಷ್ಟಾಗುತ್ತೆ? 6,000 to 7,000 ಅಂತೂ ಆಗೇ ಆಗುತ್ತೆ. ಬಟ್ ಇಲ್ಲಿ ನಿಮ್ಗೆ ಇದು 2,500 ರೂಪಾಯಿಗೆ ಸಿಗ್ತಾ ಇದೆ. ಹೌದು, ಕೇವಲ 2,500 ರೂಪಾಯಿಗೆ ನಿಮಗೆ ಬಜಾಜ್ ಅವರ ಡಿಸೈನರ್ ಫ್ಯಾನ್ಗಳು ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಏನು? ನೆಕ್ಸ್ಟ್ ಕ್ಯಾಟಲ್ ನೋಡೋಣ. ಇವಾಗ ಏನು ಮದುವೆ ಸೀಸನ್, ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಅಂದ್ರೆ, ಗೃಹ ಪ್ರವೇಶಕ್ಕೋ ಮದುವೆಗೆ ಹೋದಾಗ ಗಿಫ್ಟ್ ಕೊಡಬೇಕು ಅಂದ್ರೆ ಏನಾದ್ರು ಕೊಡೋದು ಅಂತ ಯೋಚನೆ ಮಾಡ್ತೀವಲ್ಲ, ಕ್ಯಾಟಲ್ ನೋಡಿ. ಅದು ಬಟರ್ಫ್ಲೈ ಕಂಪ್ನಿ ಅವ್ರದ್ದು, ಲೋಕಲ್ ಅಲ್ಲ, ಒಳ್ಳೆ ಬಟರ್ಫ್ಲೈ ಕಂಪ್ನಿಯ ಕ್ಯಾಟಲ್. MRP 1000 ಮೇಲೆ ಇದೆ. ಇದು ನಿಮಗೆ ಫ್ಲಾಟ್ 500 ರೂಪೀಸ್ ಅಲ್ಲಿ ಸಿಗ್ತಾ ಇದೆ. ಹೌದು, ಫಿಕ್ಸ್ ಪ್ರೈಸ್ 500 ರೂಪೀಸ್ ಅಲ್ಲಿ ನಿಮ್ಗೆ ಈ ಒಳ್ಳೆ ಕ್ವಾಲಿಟಿ ಬಟರ್ಫ್ಲೈನ ಕ್ಯಾಟಲ್ ಸಿಗ್ತಾ ಇದೆ. ಯಾರಿಗೆ AC ಬೇಡ, ಯಾರಿಗೆ ಫ್ಯಾನ್ ಬೇಡ, ಅವರಿಗೆ ಕೂಲರ್ನ ಕೆಪಾಸಿಟಿ ಎಷ್ಟು? ಹಾಗಾದ್ರೆ ಕಂಪನಿ ಬಂದು ಹಿಂದ್ವೇರ್ನದ್ ಬರ್ತಾ ಇದೆ. ಹಿಂದ್ವೇರ್ ಇಸ್ ಅ ಬ್ರಾಂಡೆಡ್ ಕಂಪನಿ. ಅಂಡ್ ಇಲ್ಲಿ ಏನ್ ಬರ್ತಾ ಇದೆ, ಇದರಲ್ಲಿ ನಿಮ್ಗೆ ಹನಿಕೋಮ್ ಬರ್ತಾ ಇದೆ, ಕಾಂಪ್ಯಾಕ್ಟ್ ಸೈಜ್ ಅಲ್ಲಿ ಬರ್ತಾ ಇದೆ, ಈಸಿ ಟು ಯೂಸ್ ಅಂತ ಅನ್ಬೋದು. ಕೆಳಗಡೆ ವೀಲ್ಸ್ ಕೂಡ ಬರ್ತಾ ಇದೆ. ಸೊ ಎಲ್ಲಿಗೆ ಬೇಕಾದ್ರೂ ನೀವು ಆರಾಮಾಗಿ ಹೇಳ್ಕೊಂಡು ಹೋಗ್ಬೋದು. ಇದರದ್ದು ಕಂಪ್ಲೀಟ್ ಕೆಪಾಸಿಟಿ ಬಂದು 90 ಲೀಟರ್ ಅಂತ ಅಂದೆ. ಇದರದ ಕೂಲರ್ಗಳ ಪ್ರೈಸ್ ಎಷ್ಟಾಗುತ್ತೆ? ನೀವು ಬ್ರಾಂಡೆಡ್ ಅಲ್ಲಿ ತಗೊಳ್ತೀರಾ ಅಂದ್ರೆ ನಿಮ್ಗೆ 13-14 ಸಾವಿರ ಅಂತೂ ಬಿದ್ದೇ ಬೀಳುತ್ತೆ. ಲೋಕಲ್ ಅಲ್ಲಿ ನಿಮ್ಗೆ ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗ್ಬೋದು. ಬಟ್ ಅವುಗಳ ಜೊತೆ ಬ್ರ್ಯಾಂಡ್ ವ್ಯಾರಂಟಿಗಳು ಸರಿಯಾಗಿ ಸಿಗೋದಿಲ್ಲ. ಬಟ್ ಇಲ್ಲಿ ಹಾಗಲ್ಲ. ಹಿಂದ್ವೇರ್ ಕಂಪನಿಯ ಈ ಕೂಲರ್ ಕೇವಲ 9,500 ರೂಪಾಯಿಗೆ ಸಿಗ್ತಾ ಇದೆ. ಅದು ಕೇವಲ 9,500 ರೂಪೀಸ್ಗೆ ನಿಮ್ಗೆ ಈ ಕೂಲರ್ ಸಿಗ್ತಾ ಇದೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಇರೋದು ಸ್ಯಾಮ್ಸಂಗ್ 670 ಲೀಟರ್ ಕೆಪಾಸಿಟಿಯ ಟ್ರಿಪಲ್ ಕೂಲಿಂಗ್ ಟೆಕ್ನಾಲಜಿ ಇರುವಂತಹ ಸೈಡ್ ಬೈ ಸೈಡ್ ಡೋರ್ ಇರುವಂತಹ ಒಂದು ನ್ಯೂ ಪ್ರಾಡಕ್ಟ್ ಅನ್ಬೋದು. ಸ್ಯಾಮ್ಸಂಗ್ ಅವರು ರೀಸೆಂಟ್ ಆಗಿ ಅಡ್ ಆನ್ ಮಾಡಿರುವಂತಹ ಪ್ರಾಡಕ್ಟ್ ಇದು. ಫ್ರಿಡ್ಜ್ ಬರ್ತಾ ಇದೆ. ಫ್ರಿಡ್ಜ್ ನೋಡ್ಬೋದು, ನಿಮ್ಗೆ ಡ್ಯುಯಲ್ ಕಲರ್ ಅಲ್ಲಿ ಸಿಗ್ತಾ ಇದೆ. ನಿಮ್ಗೆ ಮೇಲ್ಗಡೆ ವೈಟ್ ಬರ್ತಾ ಇದೆ, ಕೆಳಗಡೆ ನೇವಿ ಬ್ಲೂ ಅಂತ ಅನ್ಬೋದು ಅಥವಾ ಡಾರ್ಕ್ ಬ್ಲೂ ಕಲರ್ ಅಲ್ಲಿ ಸಿಗ್ತಾ ಇದೆ. ಇದರ ಪ್ರೈಸ್ ಎಷ್ಟಿದೆಪ್ಪ? ಮಾರ್ಕೆಟ್ ಅಲ್ಲಿ ಇದು 2 lakh ಪ್ಲಸ್ ಪ್ರೈಸ್ ಇದೆ, ಅಂದ್ರೆ 2,20,000 ವರೆಗೂ ಇದೆ. ಬಟ್ ಇಲ್ಲಿ ನಿಮ್ಗೆ ಈ ಫ್ರಿಡ್ಜು ಕೇವಲ 1,40,40,000 ರೂಪಾಯಿಗೆ ಸಿಗ್ತಾ ಇದೆ. ಮೇಲ್ಗಡೆ ಗ್ಲಾಸ್ ಫಿನಿಶ್ ನ ನೋಡ್ಬೋದು ನೀವು. ಸಖತ್ ಅಂದ್ರೆ ಸಖತ್ ಆಗಿದೆ ಫ್ರಿಡ್ಜ್ ಇದು. ಇನ್ನು ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಇಲ್ಲಿ ಬೇರೆ ಐಟಮ್ಗಳು ತುಂಬಾ ಇದೆ ಅಂತ. ಪಕ್ಕದಲ್ಲಿ ಸೈಕಲ್ಗಳನ್ನ ನೋಡ್ಬೋದು. ನಾರ್ಮಲ್ ಸೈಕಲ್ಗಳು ಮತ್ತೆ ಎಲೆಕ್ಟ್ರಿಕಲ್ ಸೈಕಲ್ಗಳು ಕೂಡ ಸಿಗುತ್ತೆ. ಸೊ ಒಂದ್ಸರಿ ವಿಸಿಟ್ ಮಾಡೋದನ್ನ ಮರಿಬೇಡಿ. ಕೊನೆಯದಾಗಿ ಒಂದು ಪ್ರಾಡಕ್ಟ್ ನ ತೋರಿಸ್ಬೇಕು. ಅದೇನು ಅಂದ್ರೆ ಟಿವಿ. We have started this video with TV and we are ending with the same TV. ಥಾಮ್ಸನ್ 75 inches ನ ಟಿವಿ ಇದು. ಆಂಡ್ರಾಯ್ಡ್ ಟಿವಿ ಬರುತ್ತೆ. ಈ ಟಿವಿಯ ಪ್ರೈಸ್ ಎಷ್ಟು ಅಂತ 65-75 ಇಂಚಿನ ಟಿವಿಗಳು ನಿಮಗೆ ಲಕ್ಷ ಬೆಲೆ ಬಾಳುತ್ತೆ. 1 ಲಕ್ಷ 1.5 ಲಕ್ಷ ರೂಪಾಯಿ ಬೆಲೆ ಬಾಳೋ ಟಿವಿ ಇದೆ. ಅದಕ್ಕಿಂತ ಕಾಸ್ಟ್ಲಿ ಟಿವಿನೂ ಕೂಡ ಮಾರ್ಕೆಟ್ ಅಲ್ಲಿ ಇದೆ. ಬಟ್ ಇಲ್ಲಿ 75 ಇಂಚಸ್ ನ ಟಿವಿಯ ಬೆಲೆ 75,000 ಅಲ್ಲ, ಅದಕ್ಕಿಂತ ಕಡಿಮೆ. 70,000 ಅಲ್ಲ, ಅದಕ್ಕೂ ಕಡಿಮೆ. ಕೇವಲ 60,000 ರೂಪೀಸ್ಗೆ ನಿಮಗೆ ಈ 75 ಇಂಚಸ್ ನ ಥಾಮ್ಸನ್ ನ ಟಿವಿ ಸಿಗ್ತಾ ಇದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.